ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹವ್ಯಾಸ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಈ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವ್ರಿಗೆ ನಾನು ಥ್ಯಾಂಕ್ಸನ್ನು ತಿಳಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಕ್ರೇಪ್ ಸಿಲ್ಕ್ಗೆ ನಾನು ಕುಚ್ಚು ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಇದು ಡಾರ್ಕ್ ಪರ್ಪಲ್ ಶೇಡ್ ಇರೋವಂಥ ಸ್ಯಾರಿ ವಿತ್ ಸೆಲ್ಫ್ ಬಾರ್ಡರಲ್ಲಿದೆ. ಹಾಗಾಗಿ ನಾನು ಇದಕ್ಕೆ ಗೋಲ್ಡನ್ ಕಲರ್ ಥ್ರೆಡ್ಡು ಮತ್ತು ಡಾರ್ಕ್ ಪರ್ಪಲ್ ಕಲರ್ ಥ್ರೆಡ್ಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಎರಡನ್ನೂ 6 ಎಳೆ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ನೀಡಲ್ ನಂಬರ್ 10 ಯೂಸ್ ಮಾಡ್ತಾಯಿದ್ದೀನಿ. ಇದು ಒಂದು ತುಂಬ ಸಿಂಪಲ್ ಆಗಿರೋವಂಥ ಡಿಸೈನು, ಮತ್ತು ಈ ಡಿಸೈನ್ಗೆ ಬೇಬಿ ಕುಚ್ಚು ಹಾಕೋದಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನೋಡಿ, ಸ್ಟಾರ್ಟಿಂಗಲ್ಲಿ ನಾನು 2 ಸಾರಿ ಆ್ಯಸ್ ಯೂಶ್ವಲ್ಲು ಸಿಂಗಲ್ ಕ್ರೋಶೆಯನ್ನು ಮಾಡ್ಕೋತಾ ಇದ್ದೀನಿ. ಮಾಡಿಕೊಂಡು ಸ್ಟಿಚ್ ಸೆಕ್ಯೂರ್ ಮಾಡಿಕೊಂಡು ನೆಕ್ಸ್ಟು 4 ಚೈನನ್ನು ಇಲ್ಲಿ ಹಾಕೋತಾ ಇದ್ದೀನಿ. 4 ಚೈನನ್ನು ಹಾಕ್ಕೊಂಡು ಅದು ಯಾವ ಡಿಸ್ಟೆನ್ಸಲ್ಲಿ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಅದೇ ಜಾಗದಲ್ಲಿ ಲಾಕ್ ಮಾಡ್ಕೋತೀನಿ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟು ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಅದಕ್ಕೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕನ್ನು ಮಾಡಿ ಡಿಸ್ಟೆನ್ಸ್ನ ಮೆಷರ್ ಮಾಡಿ ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡಿ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಮತ್ತು ಅದ್ರ ಪಕ್ಕದಲ್ಲೇ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಈಗ ಮತ್ತೆ ಮೇಲೆ ದಾರನ ತಗೊಂಡು ಅದಕ್ಕೆ ಸೆಕೆಂಡ್ ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡಿ ಮತ್ತು ಮೆಷರ್ ಮಾಡಿ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಪಕ್ಕದಲ್ಲಿ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಮತ್ತು ಇನ್ನೊಂದು ಥರ್ಡ್ ಬೀಡನ್ನು ನಾನಿಲ್ಲಿ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ದಾರನ ಮೇಲೆ ಮಾಡಿಕೊಂಡು ಬೀಡನ್ನು ಇನ್ಸರ್ಟ್ ಮಾಡಿ ಬೀಡ್ ಲಾಕನ್ನು ಮಾಡಿಕೊಂಡು ಮತ್ತು ಡಿಸ್ಟೆನ್ಸ್ ಮೆಷರ್ ಮಾಡಿ ಅಲ್ಲೇ ಕರೆಕ್ಟಾಗಿ ಹೋಗಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ಫ್ರೆಂಡ್ಸ್, ಇಲ್ಲಿ ಡಬಲ್ ಸರಿ ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ, ಅದನ್ನು ಮರೀದಿರ ಹಾಕ್ಕೊಳ್ಳಿ. ಈಗ ನಾನು ಮತ್ತೆ 4 ಚೈನ್ ಹಾಕ್ಕೊಂಡು ಡಿಸ್ಟೆನ್ಸ್ ಮೆಷರ್ ಮಾಡಿ ಮತ್ತು 2 ಸರಿ ಸಿಂಗಲ್ ಕ್ರೋಶೆ ಹಾಕಿ ನಾನಿಲ್ಲಿ ಲಾಕ್ ಮಾಡ್ಕೋತೀನಿ. ಫ್ರೆಂಡ್ಸ್, ಈ ಡಿಸೈನ್ಗೆ ನೀವು 2 ಸರಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ, 4 ಚೈನು, 3 ಬೀಡು ಮತ್ತು 4 ಚೈನು. ಇದೇ ಥರನೇ ಬೇಸ್ ಲೈನ್ ಫುಲ್ಲು ನೀವು ರಿಪೀಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಈಗ ಸೆಕೆಂಡ್ ಡಿಸೈನ್ಗೆ ಮತ್ತೆ 3 ಬೀಡನ್ನು ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶೆ ಹಾಕೋತೀನಿ. ದಾರನ ಮೇಲೆ ಮಾಡಿಕೊಂಡು ನೆಕ್ಸ್ಟ್ ಬೀಡನ್ನು ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತು ಅದನ್ನು ಸ್ಯಾರಿಗೆ ಲಾಕ್ ಮಾಡ್ಕೋತೀನಿ. 2 ಸಾರಿ ಲಾಕ್ ಮಾಡ್ಕೋತೀನಿ. ಮತ್ತು ನೆಕ್ಸ್ಟು ಇನ್ನೊಂದು ಬೀಡನ್ನು ಇನ್ಸರ್ಟ್ ಮಾಡಿ ಬೀಡ್ ಲಾಕನ್ನು ಮಾಡಿ ಮತ್ತು ಅದು ಸ್ಯಾರಿಗೆ ಲಾಕ್ ಮಾಡಿಕೊಂಡು 2 ಸಾರಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಫ್ರೆಂಡ್ಸ್, ಇದು 3 ಬೀಡ್ಸ್ ಆದಮೇಲೆ 1 ಕುಚ್ಚು, ಮತ್ತು 3 ಬೀಡ್ಸ್ ಆದಮೇಲೆ 1 ಕುಚ್ಚು ಹಂಗೆ ಬರೋದ್ರಿಂದ ಈಗ ನೆಕ್ಸ್ಟ್ ಕುಚ್ಚಿಗೆ 4 ಚೈನ್ ಹಾಕ್ಕೊಂಡು ಸ್ಯಾರಿಗೆ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿ ಪಕ್ಕದಲ್ಲೇ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದು ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಇನ್ನೊಂದು ಕಲರ್ ಥ್ರೆಡ್ಡನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಅದು ಲಾಕ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನಿಲ್ಲಿ 2 ಸಾರಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಸರಿ ಲಾಕ್ ಮಾಡಿದ್ಮೇಲೆ ಪಕ್ಕದಲ್ಲಿ ಇನ್ನೊಂದು ಸರಿ ಲಾಕ್ ಮಾಡೋದನ್ನು ಮರಿಬೇಡಿ. ಸೊ 2 ಸರಿ ಲಾಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಬೀಡನ್ನು ನೀವು ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ಮತ್ತೆ ಥರ್ಡ್ ಬೀಡನ್ನ ಇನ್ಸರ್ಟ್ ಮಾಡಿ ಸ್ಯಾರಿಗೆ ಲಾಕ್ ಮಾಡಿ ನೆಕ್ಸ್ಟು ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿ ಈಗ 4 ಚೈನನ್ನು ಹಾಕ್ಕೊಂಡು ಸ್ಯಾರಿಗೆ ಲಾಕ್ ಮಾಡಿ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ತೀನಿ. ಬೇಸ್ ಲೈನು ಈ ಥರ ಬರುತ್ತೆ ಫ್ರೆಂಡ್ಸ್. ಇದು ಈಗ ಎಂಡ್ ಮಾಡೋದಕ್ಕೆ 2 ಚೈನನ್ನು ಹಾಕ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡಿಕೊಂಡು ರಿವರ್ಸ್ ದಾರನ ಎಳ್ಕೊಂಡು ಒಂದು ನಾಟ್ ಹಾಕೋತೀನಿ. ಈಗ ಸೆಕೆಂಡ್ ಸ್ಟೆಪ್ಪನ್ನು ಶುರು ಮಾಡ್ತಾಯಿದ್ದೀನಿ. ಸೆಕೆಂಡ್ ಸ್ಟೆಪ್ಗೆ ಫ್ರೆಂಡ್ಸ್, ನಾನಿಲ್ಲಿ ಪರ್ಪಲ್ ಕಲರ್ ಥ್ರೆಡ್ಡನ್ನು ಯೂಸ್ ಮಾಡ್ತಾಯಿದ್ದೀನಿ. 6 ಎಳೆ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಎಡ್ಜಿಗೆ ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ.
ಈಗ ನಾನು ಫಸ್ಟು 2 ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಥ್ರೆಡ್ಡನ್ನು ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡಿ, ಈಗ ನಾನು 4 ಚೈನನ್ನು ಹಾಕೋತೀನಿ. 4 ಚೈನನ್ನು ಹಾಕ್ಕೊಂಡು ಮತ್ತೆ 2 ಸಿಂಗಲ್ ಕ್ರೋಶೆ ಕಾಣಿಸ್ತಾ ಇದೆಯಲ್ಲ, ಅದ್ರ ಒಳಗಡೆ ಇನ್ಸರ್ಟ್ ಮಾಡಿ ಒಂದು ಸರಿ ಲಾಕ್ ಮಾಡ್ಕೋತೀನಿ ಈ ಥರ. ಇದಾದಮೇಲೆ ಬೀಡನ್ನು ಸ್ವಲ್ಪ ಮುಂದಕ್ಕೆ ಬಗ್ಗಿಸ್ಕೊಂಡ್ರೆ ಹಿಂದೆ ನಿಮಗೆ ಥ್ರೆಡ್ ಕಾಣಿಸುತ್ತೆ, ಯೆಲ್ಲೋ ಕಲರ್ ಥ್ರೆಡ್ಡು. ಸೊ ಆ ಥ್ರೆಡ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ಫಸ್ಟು ಒಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ಇಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಅದು ಥ್ರೆಡ್ಡು ಫ್ರೀ ಆಗುತ್ತೆ, ಮೇಲೆ ಬಂದಂಗೆ ಆಗುತ್ತೆ ಥ್ರೆಡ್ಡು. ನೆಕ್ಸ್ಟು ನೀವು ಹಾಕೋಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಫಸ್ಟು ಒಂದು ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಸೆಕ್ಯೂರ್ ಮಾಡ್ಕೊಂಬಿಡ್ತೀನಿ. ಈಗ ಥ್ರೆಡ್ಡು ಸ್ವಲ್ಪ ಮೇಲೆ ಬಂದಿರುತ್ತೆ, ಬೀಡ್ ಹಿಂದೆ ಇರೋ ಥ್ರೆಡ್ಡು. ಈಗ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ಡನ್ನು ತಗೊಂಡು ಆ ರಿಂಗ್ ಒಳಗಡೆ ಇನ್ಸರ್ಟ್ ಮಾಡಿ 3 ರಿಂಗನ್ನು ಒಂದು ಸರಿ ಲಾಕ್ ಮಾಡ್ಕೋತೀನಿ. ಇದನ್ನು ಹಾಫ್ ಡಬಲ್ ಕ್ರೋಶೆ ಅಂತ ಹೇಳ್ತಾರೆ ನೋಡಿ. ಈಗ ಈ ಥರ ನೀಡಲ್ ಮೇಲೆ ಥ್ರೆಡ್ಡನ್ನು ತಗೊಂಡು ಯೆಲ್ಲೋ ರಿಂಗ್ ಒಳಗಡೆ ಇನ್ಸರ್ಟ್ ಮಾಡಿ ಥ್ರೆಡ್ಡನ್ನು ತೊಗೊಂಬಂದಾಗ ನೀಡಲ್ ಮೇಲೆ 3 ರಿಂಗ್ ಇರುತ್ತೆ, 3 ರಿಂಗನ್ನು ಒಂದೇ ಸರಿ ಲಾಕ್ ಮಾಡ್ಕೋಬೇಕು. ಈ ಥರ ನಾನು ಹಾಫ್ ಡಬಲ್ ಕ್ರೋಶೆನ 7 ಟೈಮ್ಸ್ ಹಾಕೋತಾ ಇದ್ದೀನಿ. ಬೀಡ್ ಸುತ್ತ ಒಂದು ಆರ್ಚ್ ಫಾರಮ್ ಆಗೋಕ್ಕೋಸ್ಕರ ನಾನಿಲ್ಲಿ 7 ಟೈಮ್ಸು ಹಾಕೋತಾ ಇದ್ದೀನಿ. ಡಬಲ್ ಕ್ರೋಶೆ ಏನು ಲಾಕ್ ಮಾಡಿರ್ತೀವಿ ಸ್ಯಾರಿಗೆ, ಅದ್ರ ಮಧ್ಯ ಹೋಗಿ ನಾವು ಈ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋಬೇಕು. ಮತ್ತು ಫ್ರೆಂಡ್ಸ್, ಬೀಡನ್ನು ಸ್ವಲ್ಪ ಬೆಂಡ್ ಮಾಡಿ ಫ್ರಂಟ್ಗೆ, ಅಲ್ಲಿ ಥ್ರೆಡ್ ಏನು ಕಾಣಿಸುತ್ತೆ ಅದರ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಫಸ್ಟ್ ಲಾಕ್ ಮಾಡ್ಕೊಂಬಿಟ್ಟು, ಆಮೇಲೆ ನೀಡಲ್ ಮೇಲೆ ಥ್ರೆಡ್ಡನ್ನು ತಗೊಂಡು ಆ ಯೆಲ್ಲೋ ಥ್ರೆಡ್ ಒಳಗಡೆ ಇನ್ಸರ್ಟ್ ಮಾಡಿ 3 ರಿಂಗನ್ನು ಒಂದೇ ಸಾರಿ ಲಾಕ್ ಮಾಡ್ಕೋಬೇಕು. ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಮತ್ತು ಅದೇ ರೀತಿ 7 ಸಾರಿ ನಾನಿಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಇದು ತುಂಬಾ ಈಸಿಯಾಗಿರುವಂಥ ಡಿಸೈನು, ಬಿಗಿನರ್ಸಿಗೆ ತುಂಬ ಹೆಲ್ಪ್ಫುಲ್ ಆಗಿರುವಂಥ ಡಿಸೈನ್ ಇದು. ಈ ಡಿಸೈನನ್ನು ಪ್ಲೇನ್ ಸ್ಯಾರೀಸು ಮತ್ತು ಸಿಂಪಲ್ ಆಗಿರೋವಂಥ ಸ್ಯಾರೀಸ್ ಇರುತ್ತಲ್ಲ, ಈ ಕ್ರೇಪ್ ಸಿಲ್ಕ್ಸು, ಕಾಟನ್ ಸಿಲ್ಕು, ಈವನ್ ಮೈಸೂರು ಸಿಲ್ಕು ಕೂಡ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈವನ್ ಸಿಂಗಲ್ ಬಾರ್ಡ್ರ್ ಇರೋವಂಥ ಕಂಚಿ ಸ್ಯಾರೀಸ್ಗೂ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಇದು ಬ್ರೈಡಲ್ ಲುಕ್ ಕೊಡೋವಂಥ ಡಿಸೈನ್ ಅಲ್ಲ, ಇದು ಸಿಂಪಲ್ಲಾಗಿರೋವಂಥ ಡಿಸೈನು. ಈ ಬೇಬಿ ಕುಚ್ಚಿಗೆಲ್ಲ ಈ ಥರ ಹಾಕ್ಕೊಂಡ್ರೆ ಹೈಲೈಟೆಡಾಗಿ ಕಾಣಿಸುತ್ತೆ. ಫುಲ್ಲು ಸ್ಯಾರಿ ಫುಲ್ಲು ಬರೀ ಬೇಬಿ ಕುಚ್ಚ ಹಾಕೋ ಬದಲು ಮಧ್ಯ ಈ ಥರ ಬೀಡ್ಸನ್ನು ಹಾಕಿ ಡೆಕೋರೇಟ್ ಮಾಡಿ ಕುಚ್ಚನ್ನು ಆ ಕಡೆ ಈ ಕಡೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಈ ಥರ ಡಿಸೈನ್ನ ನೀವು ಆಲ್ಮೋಸ್ಟ್ 1 ಅವರ್ ಒಳಗಡೆ ಇದನ್ನು ಹಾಕಿ ಕಂಪ್ಲೀಟ್ ಮಾಡಿಬಿಡ್ಬೋದು. ಫ್ರೆಂಡ್ಸ್, ನಾನು ಈ ಡಿಸೈನ್ಗೆ ಇಲ್ಲಿ ಗೋಲ್ಡನ್ ಕಲರ್ ರೌಂಡ್ ಬೀಡ್ಸು ಸ್ವಲ್ಪ ಅದ್ರ ಮೇಲೆ ವರ್ಕ್ ಇರೋ ಅಂಥ ಬೀಡನ್ನು ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಇಲ್ಲಿ ಪ್ಲೇನ್ ಬೀಡ್ಸನ್ನು ಕೂಡ ಯೂಸ್ ಮಾಡ್ಬೋದು, ಇಲ್ಲ ಫ್ಲವರ್ ಟೈಪ್ ಬೀಡ್ಸ್ ಬರುತ್ತಲ್ಲ ಆ ಥರ ಬೀಡ್ಸ್ನು ಕೂಡ ನೀವು ಯೂಸ್ ಮಾಡ್ಬೋದು, ಇಲ್ಲ ಡ್ರಮ್ ಟೈಪಲ್ಲಿ ಬರುತ್ತಲ್ಲ ಆ ಥರ ಬೀಡ್ಸನ್ನು ಕೂಡ ನೀವು ಯೂಸ್ ಮಾಡ್ಬೋದು, ಇಲ್ಲ ಪರ್ಲ್ಸನ್ನು ಯೂಸ್ ಮಾಡ್ಬೋದು ಇದೇ ಡಿಸೈನ್ಗೆ. ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಲೈಕಿಂಗ್ ಹೆಂಗಿರುತ್ತೋ ಆ ಥರ ನೀವು ಹಾಕ್ಕೋಬೋದು. ನಾನಿಲ್ಲಿ 3 ಬೀಡ್ಸ್ ಆದಮೇಲೆ ಒಂದು ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಅದು ಹೆಂಗೆ ಬೇಕಾದ್ರೂ ವೇರಿಯೇಷನ್ ಮಾಡ್ಕೋಬೋದು. 1 ಬೀಡು 1 ಕುಚ್ಚು, 1 ಬೀಡು 1 ಕುಚ್ಚು ಆ ಥರನೂ ಹಾಕ್ಕೋಬೋದು. 2 ಬೀಡ್ಸು 1 ಕುಚ್ಚು ಥರನೂ ಹಾಕ್ಕೋಬೋದು. ಅಥವಾ ಒಂದು 4 ಬೀಡ್ಸ್ ಹಾಕ್ಕೊಂಡು ಆಮೇಲೆ ಕುಚ್ಚು ಹಾಕ್ಕೋಬೋದು. ಅಥವಾ ಕೆಲವರು ಬೀಡ್ ಜಾಸ್ತಿ ಬೇಡ, ಕುಚ್ಚು ಜಾಸ್ತಿ ಬೇಕು ಅಂತ ಇಷ್ಟಪಡೋರು 1 ಅಥವಾ 2 ಬೀಡ್ ಹಾಕ್ಕೊಂಡು 3 ಕುಚ್ಚು ಹಾಕ್ಕೋಬೋದು. ಆ ಥರ ಕೂಡ ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ. ಅಥವಾ ಸಾರಿ ಏನಾದ್ರು ನಿಮ್ಮದು ಮಲ್ಟಿ ಕಲರಲ್ಲಿತ್ತು ಅಥವಾ ಕಾಂಟ್ರಾಸ್ಟ್ ಕಲರಲ್ಲಿತ್ತು ಅಂತಂದರೆ ಕುಚ್ಚನ್ನು 2 ಕಲರ್ ಮಧ್ಯೆ 1 ಕಲರ್ ಡಿಫ್ರೆಂಟ್ ಕುಚ್ಚನ್ನು ಹಾಕ್ಕೊಂಡು ಬೀಡ್ಸನ್ನು ಬೇಕಾದ್ರೆ ಕಡಿಮೆ ಮಾಡ್ಕೋಬೋದು. ಒಂದೊಂದು ಬೀಡನ್ನು ಹಾಕ್ಕೊಂಡು 3 ಕುಚ್ಚು ಹಾಕ್ಕೊಂಡು ಆ ಥರ ಕೂಡ ನೀವು ಹಾಕ್ಕೋಬೋದು. ಇದೆಲ್ಲ ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಹೋಗುತ್ತೆ ಫ್ರೆಂಡ್ಸ್. ಇದು
ನಾನು ನಿಮಗೆಲ್ಲ ಇವತ್ತು ಒಂದು ಸಿಂಪಲ್ ಆಗಿರೋ ಬೇಸಿಕ್ ಡಿಸೈನನ್ನು ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಈ ಬೇಸಿಕ್ ಡಿಸೈನ್ನ ನೀವು ಹೆಂಗಾರು ಅಡ್ವಾನ್ಸ್ ಡಿಸೈನ್ ಕೂಡ ಮಾಡ್ಕೋಬೋದು. ಇದನ್ನು ಈ ಗೋಲ್ಡನ್ ಬೀಡ್ಸ್ ಬದಲಿಗೆ ನೀವು ಇವನ್ ಕ್ರಿಸ್ಟಲ್ದು ಕಲರ್ ಬೀಡ್ಸ್ ಬರುತ್ತಲ್ಲ, ಸಾರಿ ಕಲರ್ ಬೀಡ್ದನ್ನು ನೀವು ಬೇಕಾದ್ರೆ ತಂದು ಅದು ಕೂಡ ಹಾಕ್ಕೋಬೋದು. ಅದು ಕೂಡ ಸೂಟ್ ಆಗುತ್ತೆ ಇದಕ್ಕೆ. ಕ್ರಿಸ್ಟಲ್ ಬೀಡ್ಸಲ್ಲಿ ವೈಟ್ ಕಲರು, ಗೋಲ್ಡನ್ ಕಲರು, ಇವನ್ ಸ್ಯಾರಿ ಕಲರ್, ಡಿಫ್ರೆಂಟ್ ಕಲರ್ಸ್ ಎಲ್ಲ ಸಿಗುತ್ತೆ. ಆ ಕ್ರಿಸ್ಟಲ್ ಬೀಡ್ಸ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಆರ್ಚ್ ಏನು ಹಾಕ್ತಾಯಿದ್ದೀವಲ್ವ, ಅದಕ್ಕೂ ಕೂಡ ನೀವು ಬೇಕಾದ್ರೆ ಸ್ಮಾಲ್ ಬೀಡ್ಸನ್ನು ಒಂದು ಸ್ಟಿಚ್ ಆದಮೇಲೆ ಒಂದು ಬೀಡನ್ನು ಹಾಕ್ಕೊಂಡು ಅದು ಒಂದು ಡಿಸೈನ್ ಆಗುತ್ತೆ. ಆ ಥರ ಕೂಡ ಹಾಕೋಬೋದು. ಬೇಕಾದರೆ ನೆಕ್ಸ್ಟ್ ನಾನು ನಿಮಗೆ ಆ ಥರ ಡಿಸೈನ್ ಒಂದನ್ನು ಹಾಕೋದನ್ನು ತೋರಿಸ್ಕೊಡ್ತೀನಿ. ಒಂದು ಬಿಗ್ ಬೀಡ್ ಯೂಸ್ ಮಾಡಿ ನೆಕ್ಸ್ಟ್ ಒಂದು ಸ್ಮಾಲ್ ಬೀಡನ್ನ ಹೆಂಗೆ ಯೂಸ್ ಮಾಡೋದು ಅಂತ. ಇವನ್ ಅಥವಾ ಆರ್ಚ್ ಮಧ್ಯದಲ್ಲಿ ಹ್ಯಾಂಗಿಂಗ್ ಬೀಡ್ಸ್ ಸಿಗುತ್ತೆ ನಿಮಗೆ. ಆ ಹ್ಯಾಂಗಿಂಗ್ ಬೀಡ್ಸ್ ಕೂಡ ಮಧ್ಯೆ ಒಂದೊಂದು ಹಾಕೋಬೋದು. ಮತ್ತು ಫ್ರೆಂಡ್ಸ್, ಕೆಲವರು ಈ ಕುಚ್ಚು ಬೇಡ ಅಂತ ಹೇಳ್ತಾರೆ. ಕುಚ್ಚನ್ನು ಕೆಲವರು ಲೈಕ್ ಮಾಡಲ್ಲ. ಅಂಥವರು ಬೇಕಾದರೆ ಆ ಕುಚ್ಚು ಬಂದಿರೋ ಜಾಗದಲ್ಲಿ ನೀವು ಕ್ರೋಶಾ ವರ್ಕ್ ರಿಂಗ್ ಬೀಡ್ ಯೂಸ್ ಮಾಡಿ ಕ್ರೋಶಾ ವರ್ಕ್ ಮಾಡಿ ರಿಂಗ್ ಬೀಡ್ಸ್ಗೆ ಅದನ್ನು ಕೂಡ ಇಲ್ಲಿ ಅಟ್ಯಾಚ್ ಮಾಡ್ಬೋದು. ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಕುಚ್ಚನ್ನು ಬೇಕಾದರೆ ಇವನ್ ರಿಂಗ್ ಬೀಡ್ಸ್ ಯೂಸ್ ಮಾಡಿ ಕೂಡ ನೀವು ಕುಚ್ಚನ್ನು ಕಟ್ಕೋಬೋದು. ಅದೇ ಕ್ರಿಯೇಟಿವಿಟಿ ಮೇಲೆ ಹೋಗುತ್ತೆ ಫ್ರೆಂಡ್ಸ್. ಅದು ನೀವು ಹೆಂಗಾರು ಎಕ್ಸ್ಟೆಂಡ್ ಮಾಡ್ಕೋಬೋದು ಡಿಸೈನ್ನ. ಈಗ ನೋಡಿ, ನಾನು ಎಂಡಿಗೆ ಬಂದಿದ್ದೀನಿ. ಇಲ್ಲಿ ಹಾಫ್ ಡಬಲ್ ಕ್ರೋಶೆನ 7 ಟೈಮ್ಸ್ ಹಾಕ್ಕೊಂಡು ಇಲ್ಲಿ ಲಾಸ್ಟಲ್ಲಿ ಸ್ಯಾರಿಗೆ ಏನು 2 ಸಾರಿ ಸಿಂಗಲ್ ಕ್ರೋಶ ಮಾಡಿರ್ತೀನಿ ಅಲ್ಲಿ ಹೋಗಿ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನನ್ನು ಹಾಕ್ಕೊಂಡು ಅದನ್ನು ಕೂಡ ಸಿಂಗಲ್ ಕ್ರೋಶೆ ಏನು ಮಾಡಿರ್ತೀನಿ ಅಲ್ಲಿ ಕ್ಲೋಸ್ ಮಾಡಿ 2 ಚೈನನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿ ನಾಟ್ ಹಾಕಿ ಥ್ರೆಡ್ನ ಸೆಕ್ಯೂರ್ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಈ ಥರ ಬರುತ್ತೆ ಇದು ಡಿಸೈನ್ಸು. ಇಲ್ಲಿ 4 ಚೈನ್ ಏನು ಹಾಕಿರ್ತೀವಿ ಗ್ಯಾಪ್ ಇದೆಯಲ್ಲ ಅಲ್ಲೆಲ್ಲ ಇವಾಗ ಕುಚ್ಚು ಕಟ್ಟಿ ನಾನು ತೋರಿಸ್ತೀನಿ. ನೋಡಿ, ಈ ಥರ ಬರುತ್ತೆ. ಕುಚ್ಚೆಲ್ಲ ಕಟ್ಟಿದ್ಮೇಲೆ ರೆಡಿ ಆದಮೇಲೆ ಈ ಥರ ಕಾಣಿಸುತ್ತೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ನಿಮ್ಮ ಸಜೆಷನ್ಗಳನ್ನ ತಿಳಿಸಿ. ಹಾಗೆ ಮರೀದಿರ ಬೆಲ್ ಐಕಾನನ್ನು ಒತ್ತಿ ಫ್ರೆಂಡ್ಸ್. ಇಮಿಡಿಯೇಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.